ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ ನವಂಬರ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈ ಒಂದು ನವಂಬರ್ ತಿಂಗಳ ಪೂರ್ತಿ ಸಿಂಹ ರಾಶಿಯವರಿಗೆ ಹೇಗೆಲ್ಲ ಪ್ರತಿಫಲಗಳು, ಗ್ರಹಗಳ ಒಂದು ಬದಲಾವಣೆಯಿಂದ, ಚಲನೆಯಿಂದ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾಗ್ತಾ ಇರ್ತಕ್ಕಂತಹ ಒಂದು ಸ್ಥಿತಿಯಿಂದ ಏನೆಲ್ಲ ಬದಲಾವಣೆಗಳು, ಪ್ರತಿಫಲಗಳು ಸಿಗುವಂತಹದ್ದಿದೆ, ಅದ್ಭುತಗಳಿದೆ ಅನ್ನುವಂತಹದ್ದು ತಿಳ್ಕೊಳ್ಳುವಂತಹ ಕುತೂಹಲ ಪ್ರತಿಯೊಬ್ಬರಿಗೂ ಇದೆ. ಸೊ ಆ ಒಂದು ವಿಚಾರದಲ್ಲಿ ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ತಾವೆಲ್ಲ ಸಹ ನಮ್ಮ ಒಂದು ಚಾನಲ್ನ ನೋಡಿ ಭಾಳಷ್ಟು ವಿಷಯಗಳನ್ನ ತಿಳ್ಕೊಳ್ಳೋವಂಥ ಪ್ರಯತ್ನಕ್ಕೆ ಕರೆ ಮಾಡ್ತಾ ಇದ್ದೀರಾ. ಮತ್ತು ಮೆಸೇಜ್ ಮಾಡೋ ಮುಖಾಂತರ ಹೇಳ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ನಿಮಗೆ ನಮ್ಮ ಒಂದು ಚಾನಲ್ ಇಷ್ಟವಾದಲ್ಲಿ ಒಂದು ವಿಡಿಯೋಸ್ಗೆ ಲೈಕ್ ಮಾಡಿ ಮತ್ತು ನಿಮ್ಮ ಹಿತೈಷಿಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪ್ರಾರ್ಥಿಸ್ತಾ, ಈಗ ನಾವು ಈ ಒಂದು ನವಂಬರ್ ತಿಂಗಳ ಸಿಂಹರಾಶಿ ಭವಿಷ್ಯ ಹೇಗಿದೆ ನೋಡಿ. ಸಿಂಹರಾಶಿಯವರಿಗೆ ಈ ಒಂದು ರಾಶಾಧಿಪತಿ ಸೂರ್ಯ ಬದಲಾಗ್ತಾ ಇರ್ತಕ್ಕಂತಹದ್ದು, ಮತ್ತು ಬುಧಗ್ರಹ ಬದಲಾವಣೆ ಆಗ್ತಾ ಇರ್ತಕ್ಕಂತಹದ್ದು, ಶುಕ್ರಗ್ರಹ, ಈ ಮೂರು ಗ್ರಹಗಳ ಬದಲಾವಣೆ ಈ ಒಂದು ತಿಂಗಳಲ್ಲಿ ಇರುತ್ತೆ. ಇನ್ನು ಉಳಿದ ಗ್ರಹಗಳ ಯಥಾಸ್ಥಿತಿ ಕೆಲವೊಂದು ರಾಶಿಗಳಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ನಾವೀಗ ತಿಳಿಯೋಣ. ನೋಡಿ, ಮೊದಲಿಗೆ ನಿಮ್ಮ ರಾಶಾಧಿಪತಿ ಸೂರ್ಯ 3ನೇ ಸ್ಥಾನ ಅಂದರೆ ತೃತೀಯ ಸ್ಥಾನದಲ್ಲಿ ತುಲಾ ರಾಶಿಯಲ್ಲಿ 16ನೇ ತಾರೀಕುವರೆಗೂ ಸಂಚಾರದಲ್ಲಿ ಇರ್ತಾನೆ ಈ ನವಂಬರ್ ತಿಂಗಳಲ್ಲಿ. ಹಾಗಾಗಿ ತೃತೀಯ ಸ್ಥಾನದಲ್ಲಿರೋದ್ರಿಂದ ಇಲ್ಲಿ ತುಲಾ ರಾಶಿಯಲ್ಲಿ ಸೂರ್ಯನಿಗೆ ನೀಚವಾದಂತಹ ಫಲ ಉಂಟಾಗತ್ತೆ. ಅಂದರೆ ಸೂರ್ಯನ ಏನು ಕಾರಕತ್ವ ವಿಷಯಗಳೆಲ್ಲ ಇದೆ, ಆ ಎಲ್ಲ ವಿಚಾರಗಳು ಕೂಡ ನಿಮಗೆ ಅಷ್ಟು ಫಲ ಕೊಡುವುದಿಲ್ಲ, ಅಂದರೆ ದುಷ್ಟ ಫಲ ಕೊಡುವಂತಹದ್ದಿರುತ್ತೆ. ಹಾಗಾಗಿ ಏನೇ ಪ್ರಯತ್ನ ಮಾಡೋಕ್ಕೆ ಹೋಗಲಿ ಅದರಲ್ಲಿ ಸಫಲತೆ ಕಡಿಮೆ ಇರುತ್ತೆ. ಪ್ರಯತ್ನಗಳಲ್ಲಿ ನಿಸ್ಸಹಾಯಕತೆ, ಅಸಮರ್ಪಕವಾದಂತಹ ಪ್ರತಿಫಲ, ಅರ್ಧಂಬರ್ಧ ಪ್ರತಿಫಲಗಳು ಇವೆಲ್ಲವೂ ಕೂಡ ಬರ್ತಾ ಇರುತ್ತೆ. ವೈಯಕ್ತಿಕವಾಗಿ ಕೆಲವೊಂದು ದೃಢ ನಿರ್ಧಾರಗಳು ತಗೊಳಕ್ಕಾಗ್ತಾ ಇರಲ್ಲ. ಕೆಲವೊಂದು ಪರಿಸ್ಥಿತಿಗಳಲ್ಲಿ ಸಮಸ್ಯೆಗಳನ್ನ ಎದುರಿಸುವಂತಹದ್ದಿರುತ್ತೆ. ಮತ್ತು ಸರ್ಕಾರಿ ವೃತ್ತಿಯಲ್ಲಿರ್ತಕ್ಕಂತಹ ಕೆಲಸ ಕಾರ್ಯ ನಿರ್ವಹಿಸುತ್ತಾ ಇರ್ತಕ್ಕಂಥವ್ರಿಗೆ, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ತುಂಬ ಅಡಚಣೆಗಳು, ಒಂದು ವೈಪರೀತ್ಯಗಳು, ನೀಚವಾದಂಥ ಫಲಗಳು ಉಂಟಾಗುವಂತಹದ್ದು, ಎದುರಿಸುವಂತಹ ಸ್ಥಿತಿಗಳು ಉಂಟಾಗತ್ತೆ. ಅಂದರೆ ಅವಮಾನಿತರಾಗುವಂತಹ ಸ್ಥಿತಿಗಳು ಬರ್ತಾ ಇರುತ್ತೆ. ಇನ್ನು ಭಾತೃಸ್ಥಾನದಲ್ಲಿ ಅಂದರೆ ಅಣ್ಣ ತಮ್ಮಂದಿರ ಮಧ್ಯೆ ಸ್ವಲ್ಪ ವ್ಯಾವಹಾರಿಕವಾಗಿ ಒಂದು ಕ್ಷುಲ್ಲಕವಾದಂತಹ ಕಾರಣಗಳಿಂದ ಮನಸ್ತಾಪಗಳು, ವೈರಾಗ್ಯಗಳು, ವೈಪರೀತ್ಯಗಳು ಎದುರಿಸುವಂತಹದ್ದು ಕೂಡ ಬರ್ತಾ ಇರುತ್ತೆ. ಇನ್ನು 16ರ ನಂತರ ಸೂರ್ಯ ಬದಲಾಗ್ತಾನೆ, ವೃಶ್ಚಿಕ ರಾಶಿಗೆ ಹೋಗ್ತಾನೆ. ಹಾಗಾಗಿ ವೃಶ್ಚಿಕ ರಾಶಿಗೆ ಹೋಗುವಂತಹ ಸೂರ್ಯನು ನಿಮ್ಮ ಒಂದು ಕುಟುಂಬಕ್ಕೆ ಅದ್ಭುತವಾದಂತಹ ಫಲ ಕೊಡುವಂತಹದ್ದಿರುತ್ತೆ. ವಿಶೇಷವಾಗಿ ಒಂದು ವೃತ್ತಿಯಲ್ಲಿ ಬದಲಾವಣೆ ತರುವಂತಹದ್ದಿರುತ್ತೆ. ನೋಡಿ, ನವಂಬರ್ ತಿಂಗಳ 16ರ ನಂತರ ಸೂರ್ಯನ ಫಲ ತುಂಬ ಶ್ರೇಷ್ಠವಾಗಿರುತ್ತೆ. 16ರವರೆಗೂ ಮಾತ್ರ ಫಲ ಕಡಿಮೆ ಇರುವಂತಹದ್ದು. ಹಾಗಾಗಿ ಸೂರ್ಯನ ಒಂದು ಪ್ರತಿಫಲ ನಿಮ್ಮ ಒಂದು ರಾಶಿಗೆ 2 ರೀತಿಯ ಒಂದು ಬಲಗಳು ಕೊಡುವಂತಹದ್ದಿರುತ್ತೆ. ಈಗ ನೋಡಿ, ಸ್ವಲ್ಪ ಕೆಟ್ಟ ಫಲಗಳು, ದುಷ್ಟ ಫಲಗಳು ಇದುವರೆಗೂ ತಿಳ್ಕೊಂಡ್ವಿ. ಇನ್ನು ಶ್ರೇಷ್ಠವಾದಂಥ ಫಲಗಳನ್ನು ಕೂಡ ಸೂರ್ಯನು ಕೊಡುವಂತಹದ್ದಿರುತ್ತೆ. ಹಾಗಾಗಿ ಈ ಒಂದು ತಿಂಗಳ ಅರ್ಧ ಕಾಲ ಫಲ ಜಾಸ್ತಿ, ಇನ್ನು ಅರ್ಧ ಕಾಲ ಫಲ ಕಡಿಮೆ ಸೂರ್ಯನ ಕೊಡುವಂತಹದ್ದು. ಇನ್ನು ಕುಜನ ಬದಲಾವಣೆ ನೋಡೋಣ. ಕುಜನು ಯಥಾಸ್ಥಿತಿ ಒಂದು ಚತುರ್ಥ ಭಾಗದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಸಂಚಾರದಲ್ಲಿರುವಂತಹದ್ದಿರುತ್ತೆ. ವಿಶೇಷವಾಗಿ ಒಂದು ವಿಶಾಖ, ಅನುರಾಧ, ಜ್ಯೇಷ್ಠ ಈ 3 ನಕ್ಷತ್ರಗಳ ಸಂಚಾರದಲ್ಲಿರುವಂತಹ ಒಂದು ಕುಜಗ್ರಹ ಒಂದು ಸೂರ್ಯನ ಜೊತೆ ಇತಿಯಾದಂಥ ಸಂದರ್ಭದಲ್ಲಿ 16ರ ನಂತರ ಬಲಾಬಲಗಳು ಜಾಸ್ತಿ ಇರುತ್ತೆ. ವಿಶೇಷವಾಗಿ ಭಾಗ್ಯ ಪ್ರಯತ್ನಗಳ ಬಗ್ಗೆ ಅನುಕೂಲಗಳಾಗುವಂತಹದ್ದು, ಮತ್ತು ವೃತ್ತಿಯಲ್ಲಿ ಜಡತ್ವ ಅಂದರೆ ಒಂದು ಸ್ಥಿರತ್ವ ಇರತಕ್ಕಂತಹದ್ದು, ಪುಟ್ಟು ಹಿಡಿದು ಸಾಧಿಸುವಂತಹದ್ದು, ಬಲದಿಂದ ಒಂದು ಸಾಧಿಸುವಂತಹ ಯೋಗಗಳು, ಪಟುತ್ವ ನಿಮ್ಮದಾಗಿರುತ್ತೆ. ಒಳ್ಳೆಯ ರೀತಿಯ ಕುಜನ ಫಲ ನಿಮ್ಮ ರಾಶಿಗೆ ಸಿಗುವಂತಹದ್ದು ಈ ತಿಂಗಳಲ್ಲಿ ಇರುತ್ತೆ. ಯಾವುದೇ ರೀತಿಯ ವೈಪರೀತ್ಯಗಳು ಇರಲ್ಲ. ಇನ್ನು ಬುಧನ ಬದಲಾವಣೆ ನೋಡಿ, ಬುಧಗ್ರಹ ಬಂದು ಒಂದು ವೃಶ್ಚಿಕ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ 23ರವರೆಗೂ ಕೂಡ. ಹಾಗಾಗಿ ಇಲ್ಲಿ ಸೂರ್ಯ 16ರಿಂದ ಯತಿಯಾಗ್ತಾನೆ ಕುಜನ ಜೊತೆ ಮತ್ತು ಬುಧನ ಜೊತೆ. ಹಾಗಾಗಿ 16ನೇ ತಾರೀಕಿಂದ ಹಿಡಿದು 23ನೇ ತಾರೀಕುವರೆಗೂ ಈ ದಿನಗಳಲ್ಲಿ 3 ಗ್ರಹಗಳ ಫಲಾಫಲಗಳು ಸಿಗತ್ತೆ. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಭಾಳಷ್ಟು ಬದಲಾವಣೆ ಸಿಗತ್ತೆ. ಮತ್ತು ತಂದೆ ತಾಯಿ ಸ್ಥಾನಕ್ಕೆ ಒಳ್ಳೆಯ ರೀತಿಯ ಅನುಕೂಲಗಳು, ಬದಲಾವಣೆ ಪ್ರಯತ್ನಗಳು,
ಒಳ್ಳೆಯ ರೀತಿಯ ಒಂದು ನಿಮ್ಮ ಯೋಗ ಫಲಗಳೆಲ್ಲವೂ ಕೂಡ ಸಾಧಿಸುವಂತಹದ್ದು ನೋಡ್ತೀರಾ. ಜೊತೆಗೆ ವೃತ್ತಿಯಲ್ಲಿ ಒಂದು 2-3 ರೀತಿಯ ಒಂದು ಯೋಗಗಳು ಅಂದರೆ ಅವಕಾಶಗಳು ಬರುತ್ತೆ, ಆಪ್ಷನ್ಸ್ ಸಿಗತ್ತೆ. ಅವೆಲ್ಲವೂ ಕೂಡ ನಿಮಗೆ ಇಷ್ಟಪೂರ್ವಕವಾಗಿರುತ್ತೆ, ಸಫಲತೆ ಕೊಡುವ ರೀತಿ ಇರುತ್ತೆ, ಮನಸ್ಥಿತಿಗೆ ಸಂತೃಪ್ತಿ ಕೊಡುವ ರೀತಿಯಲ್ಲಿ ಇರುತ್ತೆ ವೃತ್ತಿಯಲ್ಲಿ ಕೂಡ. ಹಾಗಾಗಿ ತುಂಬ ಶುಭದಾಯಕ ಫಲಗಳು, ಆದಾಯ ಫಲಗಳು, ಧನ ಅಂದರೆ ಹಣಕಾಸಿನ ಫಲ ಇವೆಲ್ಲವೂ ಕೂಡ ಮನೆ ಕಡೆ ನಿಮಗೆ ಎಟುಕುವಂಥ ರೀತಿ ಅನುಕೂಲಿಸುತ್ತೆ. ಈ 3 ಗ್ರಹಗಳು ಫಲ ಚೆನ್ನಾಗಿದೆ. ಅಂದರೆ ಈ ಒಂದು 7 ದಿನಗಳ ಕಾಲ ಮಾತ್ರ ಅದ್ಭುತವಾದಂಥ ಸಮಯ ಅಂತೇಳಿ ಹೇಳ್ಬೋದು. ಇನ್ನು ಈ ಒಂದು 23ರ ನಂತರ ಈ ಬುಧ ಗ್ರಹ ಒಂದು ತುಲಾ ರಾಶಿಗೆ ಬರುವಂತಹ ಸ್ಥಿತಿ ಇರುತ್ತೆ. ಹಾಗಾಗಿ ಈ ಒಂದು 23ರ ನಂತರ ಸ್ವಲ್ಪ ಅಸಮರ್ಪಕವಾದ ಫಲಗಳಿರುತ್ತೆ. ಪ್ರಯತ್ನಗಳೆಲ್ಲ ಕೂಡ ಅರ್ಧಂಬರ್ಧ ಅಂದರೆ 50-50% ಫಲಗಳು ಸಿಗುವಂತಹದ್ದಿರುತ್ತೆ. ತುಂಬ ಜಾಗೃತರಾಗಿರಿ. ಬುಧನ ಪರಿಹಾರ ಮಾಡ್ಕೊಳ್ಳಿ, ಅಂದರೆ ಮಹಾವಿಷ್ಣು ದರ್ಶನ ಮಾಡಿ ಹೆಸರು ಕಾಲು ಪ್ರಸಾದ ಕೊಡಿ, ಸುಫಲ ಸಿಗುತ್ತೆ. ಇನ್ನು ಗುರುಗ್ರಹ ನೋಡಿ, ಗುರುಗ್ರಹ ಬಂದು ನಿಮ್ಮ ರಾಶಿಯಿಂದ ದ್ವಾದಶ ಸ್ಥಾನ ಅಂದರೆ 12ನೇ ಸ್ಥಾನದಲ್ಲಿರ್ತಕ್ಕಂತಹದ್ದು ಕಟಕ ರಾಶಿಯಲ್ಲಿ. ಹಾಗಾಗಿ ಕಟಕ ರಾಶಿಯಲ್ಲಿರ್ತಕ್ಕಂತಹ ಗುರು ನಿಮಗೆ ಸ್ವಲ್ಪ ಖರ್ಚುಗಳು, ಇನ್ವೆಸ್ಟ್ಮೆಂಟ್ಸ್ ಬರುವಂತಹದ್ದು, ಆರೋಗ್ಯ ವಿಚಾರಕ್ಕೋಸ್ಕರ ಸ್ವಲ್ಪ ಅಂದರೆ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ಗೋಸ್ಕರ ಸ್ವಲ್ಪ ಖರ್ಚುಗಳು ಬರುವಂಥದ್ದು, ಹಾಸ್ಪಿಟಲ್ ಟ್ರೀಟ್ಮೆಂಟ್ಗಳು ತಗೊಳ್ಳುವಂತಹದ್ದು, ಸ್ವಲ್ಪ ಸುಸ್ತು, ಆಯಾಸ, ಗಂಟಲು ಸಂಬಂಧಿ, ಶ್ವಾಸ ಸಂಬಂಧಿ ಬಾಧೆ, ಸೊ ವೀಸಿಂಗ್ ಪ್ರಾಬ್ಲಮ್ ಇವೆಲ್ಲ ಕೂಡ ಬರುವಂತಹದ್ದು, ನೋಸ್ ಸಂಬಂಧಿಸಿದಂಥ ಸಮಸ್ಯೆಗಳು, ಮತ್ತು ಸ್ಕಿನ್ ರಿಲೇಟೆಡ್ ಚರ್ಮ ಸಂಬಂಧಿ ಬಾಧೆಗಳು ಕೂಡ ಬರುವಂತಹದ್ದಿರುತ್ತೆ. ಹಾಗೆ ಈ ವಿಚಾರವಾಗಿ ವೈಪರೀತ್ಯಗಳು ಬರುವಂಥ ಸಂದರ್ಭದಲ್ಲಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ನಾಗರಕಟ್ಟೆಯಲ್ಲಿರ್ತಕ್ಕಂತಹ ಅರಳಿ ಮರದ ಪ್ರದಕ್ಷಿಣೆಯನ್ನು ಒಂದು 12 ದಿನಗಳ ಕಾಲ, ಈ ಒಂದು ತಿಂಗಳಲ್ಲಿ 12 ದಿನಗಳ ಕಾಲ ಬೆಳಗಿನ ಜಾವ 6 ಗಂಟೆಯ ಒಳಗಡೆ 21 ಪ್ರದಕ್ಷಿಣೆ ಮಾಡಿ ಸೊ ನಮಸ್ಕರಿಸೋದ್ರಿಂದ ಈ ಒಂದು ಆರೋಗ್ಯ ವೈಪರೀತ್ಯಗಳು ನಿವಾರಣೆ ಆಗುತ್ತೆ, ಶುಭದಾಯಕವಾದ ಫಲನ ಪಡೆಯುವಂತಹದ್ದಿರುತ್ತೆ. ಇನ್ನು ಶುಕ್ರನ ಬದಲಾವಣೆ ನೋಡಿ, ಶುಕ್ರಗ್ರಹ ಬದಲಾಗ್ತಾ ಇರ್ತಕ್ಕಂತಹದ್ದು 3 ಮನೆಗಳಿಗೆ ಅಂತೇಳಿ ಹೇಳಿದೆ. 2ನೇ ತಾರೀಕಿಗೆಲ್ಲ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ, ಅಂದರೆ ತುಲಾ ರಾಶಿ ಅಧಿಪತಿನೇ ಶುಕ್ರ ಸ್ವಸ್ಥಾನಕ್ಕೆ ಹೋಗುವಂತಹದ್ದಿದೆ. ಹಾಗಾಗಿ ಸ್ವಲ್ಪ ಹಣಕಾಸಿನ ವಿಚಾರ ಮತ್ತು ಪ್ರಯತ್ನಕಾರಿ ವಿಚಾರ ಬದಲಾವಣೆ ಮತ್ತು ಕುಟುಂಬಕ್ಕೆ ಒಳಿತಾಗುವಂತಹದ್ದು, ಕುಟುಂಬಕ್ಕೇನೋ ಹಣಕಾಸಿನ ಸೌಲಭ್ಯಗಳು ಬರುವಂತಹದ್ದಿರುತ್ತೆ. ಈ ಒಂದು ಶುಕ್ರಗ್ರಹ ಈ ಒಂದು ತಿಂಗಳಲ್ಲಿ 26ನೇ ತಾರೀಕಿಗೆ ವೃಶ್ಚಿಕ ರಾಶಿಗೆ ಹೋಗ್ತಾ ಇರ್ತಕ್ಕಂತಹದ್ದು. ಹಾಗಾಗಿ 26ರವರೆಗೂ ತುಂಬಾ ಪ್ರಯತ್ನಕಾರಿಗಳಿಂದ ದುಡ್ಡು ಕಾಸು ನೀವು ರೂಢಿಸ್ಕೊಳ್ಳುವಂತಹದ್ದಿರುತ್ತೆ. ಒಂದು ಪ್ರಯತ್ನಗಳು ಕೂಡ ಶ್ರೇಷ್ಠ ಮಟ್ಟದಲ್ಲಿ ಉಚ್ಚ ಸ್ಥಿತಿಯ ಅನುಕೂಲಗಳನ್ನು ಪಡೆಯುವಂತಹದ್ದಿರುತ್ತೆ. ಹೆಚ್ಚಿನ ಸ್ಥಿತಿಯಲ್ಲಿ 16ನೇ ತಾರೀಕಿಂದ ಹಿಡಿದು 26ರವರೆಗೂ ತುಂಬ ಶುಭದಾಯಕವಾದ ಫಲ, ಶುಕ್ರನ ಫಲ ಸಿಗತ್ತೆ. ನೋಡಿ, 16ರಿಂದ 26 ಅಂತಂದರೆ ಹೆಚ್ಚು ಕಮ್ಮಿ 10 ದಿನಗಳ ಕಾಲ ಶುಕ್ರನ ಫಲ ಶ್ರೇಷ್ಠವಾಗಿರುತ್ತೆ. ಹಾಗಾಗಿ ನೀವು ಅಂದ್ಕೊಂಡಿದ್ದೆಲ್ಲ ಜಯಿಸ್ತೀರ ಈ 10 ದಿನಗಳ ಕಾಲ. ಸೊ ಹಣಕಾಸಿನ ಒಂದು ಸೌಲಭ್ಯಗಳು ಸಿಗುತ್ತೆ, ಪ್ರಯತ್ನಗಳಲ್ಲಿ ಸಕ್ಸಸ್ ಸಿಗತ್ತೆ. ವಿಶೇಷವಾಗಿ ಭಾಗ್ಯಗಳು ಅಂದರೆ ಅದೃಷ್ಟ ಅಂತೇಳಿ ಹೇಳ್ಬೋದು. ಯಾವುದೋ ಲಾಟ್ರಿ ತಗೊಂಡ್ರೆ ಸಕ್ಸಸ್ ಆಗಿಬಿಡೋದು, ಯಾವುದೋ ಒಂದು ವ್ಯವಹಾರಕ್ಕೆ ಹೋಗ್ತೀರಾ ಅದನ್ನು ತಗೊಳ್ಳೋದ್ರಿಂದ ಪ್ರತಿಫಲ ಸಿಗ್ಬಿಡೋದು, ಈ ರೀತಿಯ ನಾನಾ ರೀತಿಯ ಒಂದು ಸೌಕರ್ಯಗಳು, ಭಾಗ್ಯಗಳು ಸಿಗುವಂತಹದ್ದಿರುತ್ತೆ ಈ 10 ದಿನಗಳ ಕಾಲ. ಹಾಗಾಗಿ ಈ ಒಂದು ದಿನಗಳನ್ನು ನೀವು ನೋಟ್ ಮಾಡ್ಕೋಬೇಕು, ಗಮನಿಸಿ. ಆ ಸಮಯದಲ್ಲಿ ಈ ಒಂದು ಶುಕ್ರಗ್ರಹ ಶುಭ ಫಲನ್ನೇ ಕೊಟ್ಟು ಬಿಡ್ತಾನೆ. ಇನ್ನು 26ರ ನಂತರ ಒಂದು ವೃಶ್ಚಿಕ ರಾಶಿಗೆ ಹೋಗೋದ್ರಿಂದ ಅಲ್ಲಿ ಶುಕ್ರ ಸ್ವಲ್ಪ ಪಾಪಗ್ರಹ ಆಗ್ತಾನೆ. ಯಾಕೆ ಅಂತಂದರೆ ಶತ್ರುಗ್ರಹಗಳ ಜೊತೆ ಸಹಯೋಗ ಆಗುವಂತಹದ್ದು. ಏಕೆಂದರೆ ಸೂರ್ಯ ಈ ಒಂದು ಶುಕ್ರಗ್ರಹಕ್ಕೆ ಶತ್ರು ಆಗಿದ್ದಾನೆ, ಜೊತೆಗೆ ಅಲ್ಲಿ ಕುಜನ ಜೊತೆ ಕೂಡ ಯತಿ ಆಗ್ತಾನೆ. ಹಾಗಾಗಿ ಅಲ್ಲಿ ಸ್ವಲ್ಪ ಪಾಪಗ್ರಹ ಅಂದರೆ ಏನು ಹೆಲ್ಪ್ಲೆಸ್ ಆಗಿಬಿಡ್ತಾನೆ, ಬಲಹೀನ ಆಗಿಬಿಡ್ತಾನೆ. ಸೊ 26ರ ನಂತರ ಫಲಾಫಲಗಳು ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ಆ ಸಮಯದಲ್ಲಿ ಸ್ವಲ್ಪ ಅಮ್ಮನವ್ರ ದರ್ಶನ ಮಾಡಿ ಪೂಜೆ ಮಾಡಿಸಿ ಫಲ ಸಿಗುತ್ತೆ. ಇನ್ನು ಶನಿ ಗ್ರಹದ ಬಲ ಹೆಂಗಿದೆ ಅಂತ ನೋಡಿದ್ರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯ, ವೈಪರೀತ್ಯ, ಸಣ್ಣ ಪುಟ್ಟ ಗಾಯಗಳಾಗೋದು, ತಗಲಿಸ್ಕೊಳ್ಳೋದು, ಪೆಟ್ಟಾಗೋದು, ಮತ್ತು ಸ್ವಲ್ಪ ಸುಸ್ತು, ಆಯಾಸ ಆಗುವಂತಹದ್ದು, ಶ್ವಾಸಬಾಧೆ ಉಂಟಾಗೋದು, ಸ್ವಲ್ಪ ಕೋಲ್ಡ್ ರಿಲೇಟೆಡ್ ಸಮಸ್ಯೆಗಳು ಉಂಟಾಗುವಂತಹದ್ದಿರುತ್ತೆ. ಸ್ವಲ್ಪ ಜಾಗೃತಿಯಿಂದ ಇರಿ. ಸೊ ಸ್ವಲ್ಪ ಶನಿಯ ದರ್ಶನ ಮಾಡಿ, ಶನೇಶ್ವರ ಸ್ವಾಮಿ ದೇವಾಲಯದ ಮುಂದೆ ಎಳ್ಳು ಬತ್ತಿಯನ್ನು ಬೆಳೆಸೋದ್ರಿಂದ ಆರೋಗ್ಯ ಸಮಸ್ಯೆಗಳೆಲ್ಲವೂ ಕೂಡ ಸುಧಾರಿಸುತ್ತೆ. ಈ ರೀತಿ ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರಗಳು ಮಾಡಿಕೊಂಡ್ರೆ ಸಾಕು, ನಮ್ಮ ದೋಷಗಳು ನಾವೇ ಪರಿಹರಿಸ್ಕೊಳ್ಳುವಂತಹ ಅನುಕೂಲತೆಗಳು ಲಭಿಸುತ್ತೆ. ಇನ್ನು ರಾಹು ಕೇತುಗಳ ಪ್ರಭಾವ ನೋಡಿ, ನಿಮಗೆ ಸರ್ಪದೋಷ ಇದೆ, ರಾಹುಕೇತು ದೋಷ
ಯಾಕೆಂತಂದರೆ ಲಗ್ನದ ನಿಮ್ಮ ಒಂದು ರಾಶಿಯಲ್ಲೇ, ಸೊ ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ರಾಶಿಯಲ್ಲೇ ಕೇತು, ಸಪ್ತಮದಲ್ಲಿ ರಾಹು ದೃಷ್ಟಿ ಇರ್ತಕ್ಕಂತಹದ್ದು. ಹಾಗೆ ರಾಹುಕೇತುಗಳ ದೃಷ್ಟಿಗೆ ಸಿಕ್ಕಾಕೊಂಡಿರೋದ್ರಿಂದ ಸ್ವಲ್ಪ ದಂಪತಿಗಳ ಮಧ್ಯೆಗೆ ವೈಷಮ್ಯ ವೈಪರೀತ್ಯಗಳು ಬರ್ತಾ ಇರುತ್ತೆ. ಸೊ ಮತ್ತು ನೂತನವಾಗಿ ವಿವಾಹ ಸಂಬಂಧಗಳು ನೋಡ್ತಾ ಇರ್ತಕ್ಕಂಥವ್ರಿಗೆ ತಪ್ಪೋಗುವಂತಹದ್ದು, ಮಿಸ್ ಆಗುವಂತಹದ್ದು, ಸಂಬಂಧಗಳು ಮುರಿದೋಗುವಂತಹದ್ದು, ಈ ರೀತಿಯ ಒಂದು ಅಡಚಣೆಗಳು ವೈಪರೀತ್ಯಗಳು ಕಂಡು ಬರ್ತಾ ಇರುತ್ತೆ. ಹಾಗಾಗಿ ರಾಹುಕೇತು ಒಂದು ದೃಷ್ಟಿ ಸಂಚಾರ ಇರೋದರಿಂದ ಶ್ರೀಕಾಳಹಸ್ತಿಗೆ ಹೋಗಿ ರಾಹುಕೇತು ಶಾಂತಿ ಮಾಡಿಸ್ಕೊಳ್ಳಿ. ಈ ಒಂದು ರೀತಿಯ ವೈಪರೀತ್ಯಗಳೆಲ್ಲವೂ ಕೂಡ ನಿವಾರಣೆ ಆಗಿಬಿಡುತ್ತೆ. ಒಟ್ಟಾರೆಯಾಗಿ ಈ ಒಂದು ಪರಿಹಾರಗಳು ಮಾಡ್ಕೊಳ್ಳಿ. ಸ್ವಲ್ಪ ಆರೋಗ್ಯದ ಕಡೆ ಗಮನಿಸಿ. ಹಾಗೆ ಒಂದು 55ರಷ್ಟು ಪ್ರಭಾವ ಫಲ ಚೆನ್ನಾಗಿದೆ, ಒಂದು 45ರಷ್ಟು ವೈಪರೀತ್ಯಗಳಿಂದ ಇದೆ. ನಾನು ತಿಳಿಸಿದ್ದಕ್ಕಿಂತ ಗ್ರಹ ಶಾಂತಿ ಪರಿಹಾರಗಳು ಮಾಡ್ಕೊಳ್ಳಿ, ತುಂಬ ಸುಫಲಗಳನ್ನ ಪಡಿತೀರಾ. ಸೊ ಒಟ್ಟಾರೆಯಾಗಿ ನಿಮಗೆ ಶುಕ್ರನಾಮ ಫಲ ಚೆನ್ನಾಗಿದೆ ಮತ್ತು ಸ್ವಲ್ಪ ಗುರು ಫಲ ಕೂಡ ಚೆನ್ನಾಗಿದೆ. ಸೊ ಈ ಗ್ರಹಗಳ ಒಂದು ಯೋಗ ಫಲ ನೀವು ಪಡಿಬೋದು ಈ ಒಂದು ಮಾಸದಲ್ಲಿ. ಸೊ ನಿಮಗೆ ಈ ಒಂದು ಮಾಸ ಪೂರ್ತಿ ಒಳ್ಳೆಯದಾಗಲಿ ಮತ್ತು ದೀರ್ಘಕಾಲಿಕವಾಗಿ ನಿಮಗೆ ಆಯುಷ್ಯ ಆರೋಗ್ಯವನ್ನು ನಿಮ್ಮ ಇಷ್ಟದೇವರು ಅನುಗ್ರಹಿಸಲಿ ಅಂತ ಆ ಒಂದು ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.